ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಇವತ್ತು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ನನಗೂ ತುಂಬ ದಿನ ಆದಮೇಲೆ ಡ್ರೈವಿಂಗ್ ಮಾಡೋ ಒಂದು ಅವಕಾಶ ಸಿಕ್ತು. ಯಾಕೋ ಇವತ್ತು ದೊಡ್ಡ ಮನ್ಸು ಮಾಡಿ ಆಯ್ತು ನೀನೇ ಮಾಡಿ ನಾ ಕೂತ್ಕೋತೀನಿ ಅಂತ ನಮ್ಮ ಮನೆಯವರು ಕೊಟ್ಟು ಆರಾಮಾಗಿ ಕೂತ್ಕೊಂಡಿದ್ರು. ಸೊ ಆ ಸಣ್ಣ ಒಂದು ಕ್ಲಿಪ್ಪಿಂಗ್ ಜಸ್ಟ್ ಫಾರ್ ಮೋಟಿವೇಶನ್ ಸೇಕ್. ಓಕೆ, ಹಾಗೆ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು ತುಂಬ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಈ ಸಲ ಒಂದು ಒಳ್ಳೆಯ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. 1-2-3 ಡೇಸ್ ಪ್ಲ್ಯಾನ್ಸ್ ಇದೆ. ಸೊ ಎಲ್ಲದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ತೀನಿ. ಹೇಗಿದೆ, ಏನು, ಎತ್ತ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಡೆಫಿನೆಟ್ಲಿ ಹಂಚ್ಕೊಳ್ತೀನಿ. ಆದರೂ ಮೊದಲಿಗೆ ಹೋಗಿ ಭೇಟಿ ಮಾಡ್ತಾ ಇರೋದು ಯಾರನ್ನು, ಏನು, ಎತ್ತ ಅಂತ ನಿಮಗೆ ತೋರಿಸ್ತೀನಿ. ಇದು ಮಧ್ಯಾಹ್ನದ ಸಮಯ, ಒಂದು 3:30-4 ಗಂಟೆ ನಾವು ಹೋಗಿ ತಲುಪಿದ್ದೇ ಆಯಿತು. ಅವತ್ತು ತುಂಬ ಕೆಲಸ ಐತೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿ ಮಲಗಿ ಮತ್ತು ಬೆಳಗ್ಗೆ ಎದ್ದು ಇನ್ನು ಶೂಟ್ ನಮ್ಮದು ಏನಿರುತ್ತೆ ಆ್ಯಸ್ ಯೂಶ್ವಲ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಅಲ್ಲಿ ಹೋಗಿ ನಾನು ಸ್ವಲ್ಪ ಕೆಲಸಗಳು, ಇಂಟರ್ವ್ಯೂಸ್ ಎಲ್ಲ ಮಾಡ್ಕೋಬೇಕಿತ್ತು. ಬನ್ನಿ, ಇವತ್ತಿನ ವಿಡಿಯೋ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಗಮನ ಕೊಟ್ಟು ಕೇಳಿ ಅಂತಲೇ ಹೇಳ್ತೀನಿ. ಓಕೆ, ಇವತ್ತಿನ ನಮ್ಮ ಗೆಸ್ಟ್ ವೈಷ್ಣವಿ ನವೀನ್. ಇವರು ಅಂತಾರಾಷ್ಟ್ರೀಯ ಮಟ್ಟದ ಮೆಮೊರಿ ಅಥ್ಲೀಟ್ ಹಾಗೂ ಕೋಚ್, ಇನ್ಫ್ಯಾಂಟ್ ಎಜುಕೇಟರ್ ಅಂದರೆ ಮಕ್ಕಳ ಎಜುಕೇಟರ್, ಬೋಧಿ ವಿದ್ಯೆ ಮೆಮೊರಿ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಮುಖ್ಯಸ್ಥರು. ಕಳೆದ 10 ವರ್ಷಗಳಿಂದ ಈ ಶಿಕ್ಷಕಿ ಹಾಗೂ ಮೆಂಟರ್ ಆಗಿ ಇವರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಭಾರತ ಸೇರಿದಂತೆ USA, UK, ಕತಾರ್, ಜರ್ಮನಿ, ದುಬೈ, UAE ಹಾಗೂ ಇನ್ನೂ ಉಳಿದ ಎಷ್ಟೋ ದೇಶಗಳಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮೆಮೊರಿ ಟ್ರೈನಿಂಗ್ ಈ ವಿಷಯದಲ್ಲಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಇವರ ಟ್ರೈನಿಂಗ್ ಪಡೆದ ಅನೇಕ ವಿದ್ಯಾರ್ಥಿಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಮೆಮೊರಿ ಚಾಂಪಿಯನ್ಶಿಪ್ಗಳಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಇಂಥ ಮಹಾನ್ ಸಾಧಕಿ ಹಾಗೂ ನಮ್ಮ ಗಾಯೂಸ್ ಕ್ಲಿಟ್ಸ್ ಫ್ಯಾಮಿಲಿಗೆ ಆ್ಯಪ್ಟ್ ವ್ಯಕ್ತಿ. ಯಾಕೆ ಗೊತ್ತಾ, ನಮ್ಮೆಲ್ರಿಗೂ ಯಾವಾಗಲೂ ಕಾಳಜಿ ಇರೋದು ನಮ್ಮ ಮಕ್ಕಳ ಮೇಲೆ. ಮೊದಲು ಅವ್ರು ಚೆನ್ನಾಗಿ ಓದಬೇಕು, ಬೆಳಿಬೇಕು ಅಂತ. ಅಷ್ಟೇ ಅಲ್ಲ, ನಿಮಗೂ ಅವಶ್ಯಕತೆ ಇದ್ದರೆ ಹೆಣ್ಮಕ್ಳು, ವಯಸ್ಸಾದವ್ರು ಎಲ್ಲರೂ ಕೂಡ ಈ ಟ್ರೈನಿಂಗ್ನ ತೊಗೋಬೋದು ಇವ್ರ ಹತ್ರ. ಇವ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಬೇಕಾದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಒಂದು ದಿನಕ್ಕೆ ಸಾಧ್ಯ ಇಲ್ಲ. ಈ ವಿಡಿಯೋನ 2 ದಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಇವತ್ತೊಂದು ಡಿಫ್ರೆಂಟ್ ಆದ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ವೈಷ್ಣವಿ ನವೀನ್. ಹೌದು, ಇತ್ತೀಚೆಗಷ್ಟೇ ನನಗೆ ಇವ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು. ಏನಂದ್ರೆ ನಮ್ಮ ಗಾಯೂಸ್ ಕ್ಲಿಟ್ಸ್ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತ ಒಂದು ವಿಡಿಯೋ ಆಗುತ್ತೆ ಇವತ್ತು ಅಂತ ನನಗೆ ಆ ಕಾನ್ಫಿಡೆನ್ಸ್ ಇದೆ. ಏನು ಎತ್ತ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಎಷ್ಟೋ ಪದಕಗಳನ್ನು ಅಥವಾ ಅವಾರ್ಡ್ಸ್ಗಳನ್ನು ತಗೊಂಡಿರುವಂಥ ಟೀಚರ್. ಮೆಮೊರಿ ಯಾರಿಗೆ ಬೇಡ? ಹೌದು, ಒಂದು 5 ವರ್ಷದ ಮಗು ಕ್ಲಾಸಿಗೆ ಕಳಿಸಿದ್ರೆ, ಮ್ಯಾಮ್ ನನ್ನ ಮಗ LKG ಓದ್ತಾನೆ ಇಲ್ಲ, ಏನು ಹೇಳಿದ್ರು ನಿಂಗೆ ನೆನಪಿರಲ್ಲ ಅಂತ ಕಂಪ್ಲೇಂಟ್ ಮಾಡೋ ತಾಯಂದ್ರು. ಅದೇ ನನ್ನ ಮಗ 10th ಬೋರ್ಡ್ ಎಕ್ಸಾಮ್ ಮ್ಯಾಮ್ ಏನು ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಕೇಳುವಂಥ ತಾಯಂದ್ರು. ಎಷ್ಟೋ ಜನ ಟೆನ್ಷನ್ ಇರೋದು ತಾಯಂದ್ರಿಗೆ. ನೆನಪಿನ ಶಕ್ತಿ ಇಲ್ಲ ಮ್ಯಾಮ್, ಎಲ್ಲ ಓದ್ತಾನೆ, ಬರೀಲಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲದಕ್ಕೂ ಮೇ ಬಿ ಇವತ್ತು ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನೋಡಿ. ಮುಂಚೆಗೆ ಸ್ಕಿಪ್ ಮಾಡಿಕೊಂಡು ನಮ್ಗೆ ಯೂಸ್ ಇಲ್ಲ ಅಂತೇಳಿ ಬರೀ ಸೀರೆ ವಿಡಿಯೋ, ಒಡವೆ ವಿಡಿಯೋ ಅಷ್ಟೇ ಅಲ್ಲ, ಇದೆಲ್ಲರಿಗೂ ತುಂಬಾ ಅವಶ್ಯಕತೆ ಇರೋದು. ನಿಮಗೆ ಕಲ್ತಿದ್ರೆ ನಿಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಯೂಸ್ ಆಗುತ್ತೆ. ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಮೇಡಮ್ನ ಮೀಟ್ ಮಾಡೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಮ್ಯಾಮ್, ನಿಮ್ಮ ಕಂಪ್ಲೀಟ್ ಹೆಸರು, ಊರು ಎಲ್ಲ ಹೇಳ್ಬಿಡಿ. ನನ್ನ ಹೆಸರು ವೈಷ್ಣವಿ ನವೀನ್. ನಾವು ಬೇಸಿಕಲಿ ಬೈ ಪ್ರೊಫೆಷನ್ ಇಂಜಿನಿಯರ್. ಸೊ ನನ್ನ ಮಕ್ಕಳಾದ ನಂತರ ನಾನು ಜಾಬ್ ಕ್ವಿಟ್ ಮಾಡಿ ನಾನು ಮೆಮರಿ ಟ್ರೈನಿಂಗ್ ಅಲ್ಲೇ ನನ್ನ ಕೆರಿಯರ್ನ ಹುಡ್ಕೊಂಡಿದ್ದೀನಿ. ಸೊ ಬೇಸಿಕಲಿ ಜಯನಗರ್ ನನ್ನ ಆಫೀಸ್ ಅಂಡ್ ರೆಸಿಡೆನ್ಸ್. ಸೊ ನಾನು 10 years ಇಂದ ಈ ಮೆಮರಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ದ ಲೀಡಿಂಗ್ ಇಂಡಿಯಾಸ್ ಟಾಪ್ ಮೋಸ್ಟ್ ಲೀಡಿಂಗ್ ಮೆಮರಿ ಕೋಚ್. ನನ್ನ ಸ್ಟೂಡೆಂಟ್ಸು ನ್ಯಾಷನಲ್, ಸ್ಟೇಟು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ತುಂಬಾ ಹೆಮ್ಮೆಯನ್ನು ತಂದಿದ್ದಾರೆ. ಐ ಆಮ್ ಪ್ರೌಡ್. ನನಗೆ ಎಷ್ಟು ಪ್ರೌಡ್ ಇದೆ ಅಂದ್ರೆ, ಇಂಡಿಯಾಸ್ ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಇನ್ ಮೆಮರಿ ಅದನ್ನ ನಾನು ಪ್ರೊಡ್ಯೂಸ್ ಮಾಡಿರೋ ಅಂಥದ್ದು. 13 ವರ್ಷದ ಬಾಲಕ
ಇಂಡಿಯಾಸ್ ಯಂಗೆಸ್ಟ್ ಮೆಮರಿ ಮಾಸ್ಟರ್. ಹೇಗೆ ಚೆಸ್ ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಬರ್ತಾರಲ್ಲ, ಹಾಗೆ ಮೆಮರಿಯಲ್ಲಿ ಕೂಡ ಗ್ರ್ಯಾಂಡ್ ಮಾಸ್ಟರ್ ಇದೆ. ಸೊ ಲಾಸ್ಟ್ ಇಯರ್ 2024 ಟರ್ಕಿ ನಡೀತು ವರ್ಲ್ಡ್ ಮೆಮರಿ ಚಾಂಪಿಯನ್ಶಿಪ್. ಅದರಲ್ಲಿ ನನ್ನ ಸ್ಟೂಡೆಂಟ್ ಕೋಲಾರದ ಹುಡುಗ ಅಚಿಂತ್ ಅಂತ ಇದ್ದಾನೆ, ಅವ್ನು ರೆಪ್ರೆಸೆಂಟ್ ಮಾಡಿ ಹಿ ಹ್ಯಾಸ್ ಬಿಕಮ್ ದ ಫಸ್ಟ್. ಅಂಡ್ ರೀಸೆಂಟ್ಲಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ನಡೀತು, ಅದರಲ್ಲಿ ಅನ್ವಿತಾ ಭಟ್ ಅಂತ ಸೊ ಜೂನಿಯರ್ ಕ್ಯಾಟಗರಿಯಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಬಂದಿದ್ದಾಳೆ. ಸೊ ಮೋಸ್ಟ್ ಮೆಮರಿ ಸ್ಪೋರ್ಟ್ ಇಸ್ ಒನ್ ಥಿಂಗ್. ಅದನ್ನು ಹೊರತುಪಡಿಸಿ ನಮಗೆ ನಮ್ಮ ಅಕಾಡೆಮಿಕ್ಸ್, ನಮ್ಮ ಸ್ಟಡೀಸ್, ಎಜುಕೇಶನ್ ಸಿಸ್ಟಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಾಕಷ್ಟು ಜನ ಮಕ್ಕಳು ಸ್ಟ್ರಗಲ್ ಮಾಡ್ತಾರೆ. ಸೊ ಲಾಂಗ್ ಆನ್ಸರ್ ಓದಕ್ ಬರಲ್ಲ, ಒಂದ್ ಹಿಸ್ಟ್ರಿಗಳಿಗೆ ಅಕ್ಕ ಇಟ್ಕೊಳಕ್ ಬರಲ್ಲ. ಸೊ ಆ ರೀತಿ ಪ್ರಾಬ್ಲಮ್ಸ್ ಬಂದಾಗ ಏನ್ ಸೊಲ್ಯೂಷನ್? ಸೊ ಆಗ ನನ್ನ ಹಸ್ಬೆಂಡ್ ನನ್ನ ಹಿಂದೆ ನಿಂತು ನೀನ್ ಇದನ್ನು ಜನಗಳಿಗೆ ಸೇವೆ ರೀತಿಯಲ್ಲಿ ತಲುಪಿಸು, ಸೊ ದಟ್ ಎವ್ರಿ ಚೈಲ್ಡ್ ಅದು ಚೈಲ್ಡ್ಹುಡ್ ನ ಎಂಜಾಯ್ ಮಾಡ್ಬೇಕು. ಅದನ್ನು ಕಷ್ಟ, ಓದೋದು ಕಷ್ಟ ಅಂತ ಆ ತರ ಥಿಂಕ್ ಮಾಡಬಾರ್ದು. ಸೊ ಆ ರೀತಿ ನಾನು ಅದನ್ನ ಸ್ಫೂರ್ತಿಯಾಗಿ ತಗೊಂಡು ನಾನು ಅದನ್ನ ಸ್ಟಾರ್ಟ್ ವರ್ಕಿಂಗ್ ಮಾಡ್ತಾ ಹೋದೆ. ನನ್ನ ಮಕ್ಕಳಲ್ಲಿ ನಂಗೆ ರಿಸಲ್ಟ್ಸ್ ಕಾಣಿಸ್ತಾ ಬಂತು. ಸೊ ಇದನ್ನ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ಎಜುಕೇಶನ್ ಅಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ತುಂಬಾ ಇದೆ ಅಂತ ನನ್ನ ಹಸ್ಬೆಂಡ್ ನನಗೆ ಸ್ಫೂರ್ತಿ ತುಂಬಿಸಿ ನಾನು ಅದನ್ನ ವರ್ಕ್ ಮಾಡ್ತಾ ಹೋದೆ. ನಂಗೆ ಬ್ಯೂಟಿಫುಲ್ ರಿಸಲ್ಟ್ಸ್ ಕಾಣಿಸ್ತಾ ಬಂತು. ಸೊ ನಾನು ಮೆಮರಿ ಟ್ರೈನಿಂಗ್ ಅಂತ ಮಾಡ್ತೀವಿ. ಬೇಸಿಕಲಿ ಮಕ್ಕಳಿಗೆ ಓದು ಅಂತ ಹೇಳ್ತೀವಿ, ಬಟ್ ಹೇಗೆ ಓದ್ಬೇಕು ಗೊತ್ತಿಲ್ಲ. ಸೊ ನಾವೇನ್ ಮಾಡೋದು, ರೋಟ್ ಮೆಕ್ಯಾನಿಸಮ್ ಅಂದ್ರೆ ಬೈಹ್ಯಾಟ್ ಮಾಡ್ತೀವಿ. ಏನೇ ಒಂದು ಕಾನ್ಸೆಪ್ಟ್ ಇದ್ರು ಅದನ್ನು ಹೊರತುಪಡಿಸಿ ಸಾಕಷ್ಟು ಟೆಕ್ನಿಕ್ಗಳಿದೆ. ಸೊ ನಾನು ಟೆಕ್ನಿಕ್ಗಳ ಮುಖಾಂತರ ಹೇಗೆ ಓದನ್ನು ಸುಲಭವಾಗಿ ಕೈಗಳಿಸ್ಕೋಬಹುದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಮ್ಯಾಮ್, ಅಂದ್ರೆ ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ನೀವು ಯಾವ ರೀತಿ ಎಕ್ಸ್ಪೆರಿಮೆಂಟ್ಸ್ ಇದನ್ನ ಸ್ಟಾರ್ಟ್ ಮಾಡಿದ್ರಿ? ಓಕೆ, ಸೊ ನನ್ನ ಮಗಳಿಗೆ 13 ಇಯರ್ಸ್, ಅವಳು ಇವಾಗ 7ನೇ ತರಗತಿಲಿದ್ದಾಳೆ. ಮಗನ್ಗೆ 6 ವರ್ಷ. ನಾನು ನನ್ನ ಮಗನ್ನ ನಾನು ಊಂಬಿಂದಲೇ ಟ್ರೈನ್ ಮಾಡಿದೆ. ಅವ್ನು ನನ್ನ ಹೊಟ್ಟೆಲಿ ಇದ್ದಾಗಲೇ ನಾನು ಅವನಿಗೆ ಟ್ರೈನ್ ಮಾಡ್ಕೊಂಡು ಬಂದೆ. ಮಗಳಿಗೂ ಸಾಕಷ್ಟು, ಅವಳಿಗೆ ಟ್ರೈನಿಂಗ್ ಮಾಡಿರ್ಲಿಲ್ಲ, ಬಟ್ ಅವಳು ಹುಡ್ದಾಗಿಂದನೂ ನಮ್ಮ ಮೆಮರಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದೆ. ಸೊ ಅವಳು ಕೂಡ ನಮ್ಮ ಇಂಡಿಯಾನೋ ರಷ್ಯನ್ ಮೆಮರಿ ಚಾಂಪಿಯನ್ಶಿಪ್ ನಡೀತು, ರೆಪ್ರೆಸೆಂಟ್ ಮಾಡಿದ್ಲು. ಸೊ ಇದೊಂದು ಟ್ರೋಫಿ ನಮ್ಗೆ ರಷ್ಯಾ ಇಂದ ಬಂದಿರೋಂಥದ್ದು. ಸೊ ಅವಳು ಆಲ್ಮೋಸ್ಟ್ 8 ವರ್ಷ ಇದ್ದಾಗ ಇದನ್ನು ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಅಲ್ಲಿ ಏನಾಯ್ತು ಅಂದ್ರೆ ಅವ್ರಿಗೆ ಕೋ ಕಂಟೆಸ್ಟೆಂಟ್ಸ್ ಬಂದ್ಬಿಟ್ಟು 16-17 ವರ್ಷದ ಮಕ್ಕಳಿದ್ರು. ಸೊ ಅಂತವ್ರ ಜೊತೆ ಸೆಣಸಾಡಿ ಭಾರತಕ್ಕೆ 2ನೇ ಸ್ಥಾನ ಪಡ್ಕೊಂಡು ಬಂದಿದ್ದಾಳೆ. ಈ ತರ ಸಾಕಷ್ಟು ಸಾಧನೆಗಳನ್ನ ಮಾಡಿದೀವಿ. ಸೊ ಪ್ರತಿಯೊಂದು, ಇವಾಗ ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ಬೋಧಿ ವಿದ್ಯಾ ಅಂತ. ಸೊ ಅದ್ರಲ್ಲಿ ಹೋಗಿ ನೋಡಿದ್ರೆ ಎಂತೆಂತ ಕಾನ್ಸೆಪ್ಟ್ಸ್ ನ ನಾವು ಸುಲಭವಾಗಿ ಜ್ಞಾಪಕ ಇಟ್ಕೋಬಹುದು ಅಂತ ಸಾಕಷ್ಟು ವರ್ಕ್ ಮಾಡಿ ಹಾಕಿರೋದಿದೆ. ಸೊ ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ವಾಟ್ ಇಸ್ ಮೆಮರಿ ಟ್ರೈನಿಂಗ್ ಅಂತ. ಸೊ ಬೇಸಿಕಲಿ ಮೆಮರಿ ಅಂದ್ರೆ ಏನು? ಸೊ ಇವಾಗ ಅದು ಒಂದು ಕಲೆ. ಸೊ ಹೇಗೆ ನಮ್ಗೆ ಸಂಗೀತ, ನೃತ್ಯ ಕಲಿತೀವಲ್ವಾ, ಅದು ಒಂದು ಕಲೆ. ಹಾಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಜ್ಞಾಪಕ ಇಟ್ಕೊಳ್ಳೋದು ಅದೊಂದು ಕಲೆ, ಸ್ಕಿಲ್ ಅಂತ ಹೇಳ್ತೀವಿ. ಸೊ ಅದು ಹೇಗೆ ಸಾಧ್ಯ ಆಗತ್ತೆ? ಇವಾಗ ಒಂದು ಕಂಪ್ಯೂಟರ್ಗೆ ಇನ್ಪುಟ್ ಅಂದ್ರೆ ಹೇಗೆ, ಕಂಪ್ಯೂಟರ್ಗೆ ಇನ್ಪುಟ್ ಹೇಗೆ ಕೊಡ್ತೀವಿ? ಕೀಬೋರ್ಡ್ ಇಲ್ಲ ಮೌಸ್ ಇಂದ ಇನ್ಪುಟ್ ಕೊಡ್ತೀವಿ. ಅದೇ ರೀತಿ ನಮ್ಮ ಬ್ರೈನಿಗೆ ಇನ್ಪುಟ್ ಹೇಗೆ ಹೋಗುತ್ತೆ? ನಮ್ಮ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಅಂಡ್ ದ ಸ್ಕಿನ್. ಓಕೆ, ಸೊ ಇದರಿಂದ ಯಾವುದೇ ಇನ್ಫಾರ್ಮೇಶನ್ ಗ್ರಹಿಸ್ಕೊಂಡು ಅದು ಬ್ರೈನಿಗೆ ಹೇಗೆ ಸ್ಟೋರ್ ಆಗುತ್ತೆ? ಬ್ರೈನಿಗೆ ಅರ್ಥ ಆಗೋದು ಒಂದೇ ಭಾಷೆ, ಅದು ಪಿಕ್ಚರ್ ಭಾಷೆ, ಇಮೇಜ್ ಭಾಷೆ. ಅದು ಇಮೇಜ್ ರೀತಿ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆಗಿರೋ ಇಮೇಜ್ ನಾವು ರೀಕಾಲ್ ಮಾಡಿದಾಗ ಅದು ಮೆಮರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಮೂವೀಸ್ ನೋಡ್ತೀವಿ, ಎಷ್ಟು ಇಷ್ಟಪಟ್ಟು ನೋಡ್ತೀವಿ ಅಂದ್ರೆ, ಸೊ ಯಾರಾದ್ರೂ ಕ್ವೆಶನ್ ಕೇಳ್ತಾರೆ ಅಂತ ಮೂವಿ ನೋಡ್ತೀವ? ಇಲ್ಲ. ಬಟ್ ಆಚೆ ಬಂದ ತಕ್ಷಣ ಎಷ್ಟೇ ಪ್ರಶ್ನೆ ಕೇಳಿದ್ರು ನಮ್ಗೆ ಹೇಳಕ್ ಸಾಧ್ಯ ಆಗತ್ತೆ. ಯಾಕೆ? ಅದು ಪಿಕ್ಚರ್ ಬೈ ಪಿಕ್ಚರ್ ರೀತಿ ನಮಗೆ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ನಮ್ ಬ್ರೈನಿಗೆ. ಸೊ ಅದು ನಮ್ ಬ್ರೈನಿಗೆ ಇಷ್ಟ ಆಗ್ತದೆ. ಬಟ್ ನಮ್ ಟೆಕ್ಸ್ಟ್ ಬುಕ್ಸ್ ಹೇಗಿದೆ? ಫುಲ್ ಆಫ್ ವರ್ಡ್ಸ್, ನಂಬರ್ಸ್, ಆ ರೀತಿ ಇದೆಯಲ್ವಾ, ಟೆಕ್ಸ್ಟ್ ಕಾಂಟೆಂಟ್ ಇದೆ. ಸೊ ಅದನ್ನ ಹೇಗೆ ಇಮೇಜ್ ಕನ್ವರ್ಟ್ ಮಾಡಬೇಕು ಅದು ನಮಗ್ ಗೊತ್ತಿಲ್ಲ. ಸೊ ನಾವು ಈ ಟೆಕ್ನಿಕ್ಸ್ ಮುಖಾಂತರ ಟೆಕ್ಸ್ಟ್ ಬುಕ್ ಅಲ್ಲಿರೋ ಇನ್ಫಾರ್ಮೇಶನ್ ಇಮೇಜ್ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಟೆಕ್ನಿಕ್ಸ್ ಮುಖಾಂತರ ಹೇಳ್ಕೊಡ್ತೀವಿ. ಮೆಮೊರಿ ಅನ್ನೋದು ಈಗ ಏನ್ ಅನ್ಕೊಳ್ತಾರೆ ನಮ್ಮ ಪೇರೆಂಟ್ಸ್, ನನ್ನ ಮಗು ಹುಟ್ಟಿದ ತುಂಬಾ ಜೀನಿಯಸ್ ಮಗು, ಮೊದ್ಲಿನ ನಮ್ ಜಂಟಿಗೆ ನಾವೆಲ್ಲ ಬುದ್ಧಿವಂತರು, ನಮ್ಮ ಮಕ್ಕಳು ಬುದ್ಧಿವಂತರಿದ್ದಾರೆ, ಹುಟ್ಟಿನಿಂದ ಬಂದ್ಬಿಟ್ಟಿರುತ್ತೆ ಅಂತ ಅನ್ಕೊಳ್ತಾರೆ. ಸೊ ಇದು ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಲ್ಲ? ಓಕೆ, ಇದ್ರೊಳಗೆ 2 ಇದೆ. ಒಂದು ವಿಷಯ ಅಕ್ವೈರ್ಡ್ ಟ್ರೇಡ್ಸ್ ಮತ್ತೆ ಇನ್ಹೆರಿಟೆಡ್ ಟ್ರೇಡ್ಸ್.
ಬ್ಯಾಕ್ವರ್ಡ್ ಅಂದ್ರೆ ಏನು, ತಾತ ಮುತ್ತಾತ ಅವರಿಂದ ಬಳುವಳಿಯಾಗಿ ಬಂದಿರೋಂಥದ್ದು. ಸೊ ನೀವು ಇವಾಗ ಮೆಮರಿನೋ ಆ ತರಾನ ಅಂತ ಕೇಳ್ತಾ ಇರೋದ್ರಿಂದ ಇವಾಗ ಸಾಕಷ್ಟು ಸತಿ ನಾವು ನ್ಯೂಸ್ ಪೇಪರ್ ಅಲ್ಲಿ ಟಿವಿಲಿ ನೋಡಿರ್ತೀವಿ, ಒಂದು ಆಟೋ ಡ್ರೈವರ್ ಮಗಳು ಸ್ಟೇಟ್ ಫಸ್ಟ್ ಆಗಿರೋವಂಥದ್ದು, ಇಲ್ಲ ಫ್ರೂಟ್ ವೆಂಡರ್ ಮಗಳು IAS IPS ಪಾಸ್ ಮಾಡಿರೋವಂಥದ್ದು. ಸೊ ಇದು ಜೆನೆಟಿಕಲಿ ಬರುವಂತದ್ದ ಇಲ್ಲ. ಸೊ ಇಲ್ಲಿ ಅಕ್ವೈರ್ಡ್ ಅಂದ್ರೆ ಏನು, ಇನ್ಹೆರಿಟೆಡ್ ಅಂದ್ರೆ ಬಳುವಳಿಯಾಗಿ ಬಂದಿರುವಂತದ್ದು. ಅಕ್ವೈರ್ಡ್ ಅಂದ್ರೆ ಏನು, ನಾವು ಗಳಿಸುವಂಥದ್ದು. ಸೊ ಇದು ಆ ಮೆಮರಿ ಅನ್ನೋದು ನಾವು ಕನ್ಸಿಸ್ಟೆಂಟ್ ಎಫರ್ಟ್ ಇಂದ ನಾವು ಟ್ರೈನ್ ಮಾಡಿ ಪಡ್ಕೊಳ್ಳೋವಂಥದ್ದು. ಇಲ್ಲಿ ನಮ್ಮ ಬ್ರೈನ್ ಅನ್ನು ನಾವು ಟ್ರೈನ್ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಾವು ಜಿಮ್ಗೆ ಹೋಗ್ತೀವಿ. ಸೊ ಜಿಮ್ಗೆ ಹೋದ ಮೊದಲನೇ ದಿನನೇ ನಮ್ಗೆ ಒಂದು 10 kg ವೇಟ್ ಸಾಕರೆ ಎತ್ತಕ್ಕಾಗತ್ತಾ? ಇಲ್ಲ. ಸೊ ಅದೇನು ಕನ್ಸಿಸ್ಟೆಂಟ್ ಎಫರ್ಟ್ ಇಂದ ಮಸಲ್ ಬಿಲ್ಡ್ ಮಾಡಿ ಆ ನಂತರ ಎತ್ತದು. ಅದೇ ರೀತಿ ಮೆಮರಿ ಸಹ ನಮ್ಮ ಬ್ರೈನ್ ಅಲ್ಲಿ ಮ್ಯಾಟರ್, ವೈಟ್ ಮ್ಯಾಟರ್, ಗ್ರೇ ಮ್ಯಾಟರ್ ಅಂತ ಇರುತ್ತೆ. ಸೊ ಅದನ್ನ ನಿಧಾನ ಹೆವಿ ಲಿಫ್ಟಿಂಗ್ ಮಾಡಿ ಅದು ಕೆಪಾಸಿಟಿ ಬರ್ಸೋ ಅಂತದ್ದು ಈ ಮೆಮರಿ ಟ್ರೈನಿಂಗ್. ಸೊ ಒಂದು ಸಣ್ಣ ಕತೆ ಹೇಳ್ಬೇಕು ಅಂದ್ರೆ ದಶರಥ್ ಮಾಂಜಿ ಅಂತ ಕೇಳಿರ್ಬೋದು. ಅವರು ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ. ಯಾಕೆ ಅವರು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ ಅವ್ರ ಲೈಫ್ ತುಂಬಾ ಇನ್ಸ್ಪೈರಿಂಗ್, ಸ್ಫೂರ್ತಿದಾಯಕ. ಸೊ ಏನಾಗುತ್ತೆ, ಅವರು ಒಂದು ಡೈಲಿ ನೆಸೆಸಿಟೀಸ್ಗೆ ಒಂದು ಬೆಟ್ಟ ಇರುತ್ತೆ, ಬೆಟ್ಟ ಹತ್ತಿ ಇಳಿದು ಅವರು ಹೋಗಿ ತಗೊಂಡ್ಬರ್ಬೇಕಾಗಿರುತ್ತೆ ಒಂದು ಮೆಡಿಕಲ್ ಏಡ್ಗುನು. ಸೊ ಈ ರೀತಿ ಹೋಗ್ಬೇಕಾದ್ರೆ ಅವರು ಅವ್ರ ವೈಫ್ನ ಕಳ್ಕೊಂಡ್ಬಿಡ್ತಾರೆ. ಸೊ ತುಂಬಾ ಬೇಜಾರಾಗ್ಬಿಟ್ಟು ಅವರೇ ಏನ್ ಮಾಡ್ತಾರೆ, ಸ್ವತಃ ಉಳಿ ಸುತ್ಗೆ ತಗೊಂಡು ಬೆಟ್ಟನ ಕಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಸ್ ಇಟ್ ಅ ಈಸಿ ಟಾಸ್ಕ್? ಒಂದೇ ದಿನದಲ್ಲಿ ಮಾಡಕ್ಕೂ ಆಗಲ್ಲ. ಸೊ ಅಂತದ್ದು ಅವ್ರಿಗೆ ಗೊತ್ತಿತ್ತು ಇದು ಒಂದಿನದ ಕೆಲಸ ಅಲ್ಲ ಅಂತ. ಸೊ ಆ ಮನುಷ್ಯ ಎಷ್ಟು ದಿನ ಮಾಡಿರ್ಬೋದು ಈ ಕೆಲಸ, ಇದೇ ಕೆಲಸ ಬೆಟ್ಟ ಕಡಿಯೋ ಕೆಲಸ 22 ವರ್ಷ ಮಾಡಿದ್ರು. 10 ರಿಂದ 12 ಗಂಟೆ ಪ್ರತಿದಿನ ಮಾಡ್ತಿದ್ರು. ಏನ್ ಅರ್ಥ ಮಾಡ್ಕೋಬೇಕು, ಕನ್ಸಿಸ್ಟೆನ್ಸಿ. ಸೊ ಒಂದೇ ದಿನದಲ್ಲಿ ಯಾವುದು ಸಾಧಿಸೋದಕ್ಕಾಗಲ್ಲ. ಕನ್ಸಿಸ್ಟೆಂಟ್ ಆಗಿ ಯಾವುದೇ ಒಂದು ಮೆಮರಿ ಅಂತ ಒಂದೇ ಅಲ್ಲ, ಪ್ರತಿಯೊಂದು ಏನೇ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂದ್ರೆ ಅದಕ್ಕೆ ಕನ್ಸಿಸ್ಟೆನ್ಸಿ ಅಂತ ಇದೆ. ಸೊ ನೀವು ಇವಾಗ ನಿಮ್ಮ ಎಕ್ಸಾಂಪಲ್ ತಗೊಂಡ್ರೆ ಕನ್ಸಿಸ್ಟೆಂಟ್ ಎಫರ್ಟ್ ಇಂದ ಇವತ್ತು ಗಾಯು ಗ್ಲಿಟ್ಸ್ ಈ ಲೆವೆಲ್ ಬಂದಿದೆ. ಸೊ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ಏನ್ ಬೇಕಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಇದೆ. ನಿಮ್ಮ ಒಂದು ತಿಳುವಳಿಕೆ ಪ್ರಕಾರ, ಈಗ ನಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಮ್ಯಾಮ್, ಈಗ ಮೆಮೊರಿ ಟ್ರೈನಿಂಗ್ ಅಂದ್ರೆ ಏನ್ ಮಾಡ್ತೀರಾ, ಅಥವಾ ನಮ್ಮ ಬ್ರೈನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ನಮ್ಮ ಬ್ರೈನ್ ಅಲ್ಲಿ ಈ ರೀತಿ 2 ಹೆಮಿಸ್ಫಿಯರ್ಸ್ ಇದೆ, ಲೆಫ್ಟ್ ಹೆಮಿಸ್ಫಿಯರ್ ಮತ್ತೆ ರೈಟ್ ಹೆಮಿಸ್ಫಿಯರ್. ಸೊ ಲೆಫ್ಟ್ ಹೆಮಿಸ್ಫಿಯರ್ ಕೆಲಸ ಏನಂದ್ರೆ ಲಾಜಿಕಲ್ ಬ್ರೈನ್ ಕೆಲಸ, ರೈಟ್ ಬ್ರೈನ್ ಬಂದು ಕ್ರಿಯೇಟಿವ್ ಬ್ರೈನ್. ಮತ್ತೆ ಈ ಲೆಫ್ಟ್ ಬ್ರೈನ್ ಇಸ್ ಕನೆಕ್ಟೆಡ್ ವಿತ್ ದ ರೈಟ್ ಪಾರ್ಟ್ ಆಫ್ ದ ಬಾಡಿ and the right brain is connected with the left part of the body. Majority of Indians ನಾವೇನು ರೈಟ್ ಹ್ಯಾಂಡೆಡ್ ಪೀಪಲ್. ಸೊ ನಾವು ರೈಟ್ ಹ್ಯಾಂಡ್ ನ ತುಂಬಾ ಬಳಕೆ ಮಾಡೋದ್ರಿಂದ ಏನ್ ಮಾಡ್ತಿದೀವಿ, ನಮ್ಮ ಲಾಜಿಕಲ್ ಬ್ರೈನ್ ಅನ್ನೇ ಸ್ಟಿಮ್ಯುಲೇಟ್ ಮಾಡ್ತಾ ಇದೀವಿ, ನಮ್ ಕ್ರಿಯೇಟಿವ್ ಬ್ರೈನ್ ಯೂಸೇ ಮಾಡ್ತಾ ಇಲ್ಲ. ಇನ್ನೊಂದು ವಿಷಯ, ಲಾಜಿಕಲ್ ಬ್ರೈನ್ ಅಲ್ಲಿ ಏನೇ ಇನ್ಫಾರ್ಮೇಶನ್ ಹಾಕಿದ್ರೆ ಅದಕ್ಕೆ 20% ಕೆಪಾಸಿಟಿ ಇದೆ ಜ್ಞಾಪಕ ಇಟ್ಕೊಳ್ಳೋ ಶಕ್ತಿ, ರಿಟೆನ್ಷನ್ ಅಂತ ಹೇಳ್ತೀವಿ, ಸಾಮರ್ಥ್ಯ, ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ. 20% ಅಷ್ಟೇ ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ ಇರೋದು. ಅದೇ ನಾವು ಕ್ರಿಯೇಟಿವ್ ಬ್ರೈನ್ ಅಲ್ಲಿ ಹಾಕಿದಾಗ ನಮ್ಗೆ 80% ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ ಬರುತ್ತೆ. ಸೊ ಏನಾಗ್ತಾ ಇದೆ, ನಮ್ಗೆ ಹೋಲಿಸ್ಟಿಕ್ ಬ್ರೈನ್ ಬೇಕು. ನಾವ್ ಇದೊಂದನ್ನೇ ಇಟ್ಕೊಂಡು ಸ್ಟ್ರಗಲ್ ಮಾಡ್ತಾ ಇದೀವಿ, ಈ ಕ್ರಿಯೇಟಿವ್ ಬ್ರೈನ್ ಯೂಸೇಜ್ ಮಾಡ್ತಿಲ್ಲ. ಸೊ ಆ ಕಾರಣಕ್ಕೆ ನಮ್ಗೆ ಲಾಂಗರ್ ರಿಟೆನ್ಷನ್ ಲೆವೆಲ್ ಪಡ್ಕೊಳಕ್ ಆಗ್ತಿಲ್ಲ. ಸೊ ನಮ್ ಬ್ರೈನ್ ಅಲ್ಲಿ ಒಂದು ಪಾರ್ಟ್ ಇದೆ, ಹಿಪೋ ಕ್ಯಾಂಪಸ್ ಅಂತ. ಇದ್ರ ಕೆಲಸ ಏನ್ ಮಾಡುತ್ತೆ ಗೊತ್ತಾ, ಶಾರ್ಟ್ ಟರ್ಮ್ ಮೆಮರಿನ ಲಾಂಗ್ ಟರ್ಮ್ ಮೆಮರಿಗೆ ಕನ್ವರ್ಟ್ ಮಾಡುವಂತ ಕೆಲಸ ಮಾಡುತ್ತೆ. ಇದಕ್ಕೆ ಹೇಗೆ ಇನ್ಫಾರ್ಮೇಶನ್ ಕೊಡೋದು, ನಮ್ಗೆ ಇವಾಗ ಬೇಕಾಗಿರೋದು ಏನು, ಇವತ್ತೆಲ್ಲ ಓದ್ಬಿಡ್ತೀವಿ, ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಎಲ್ಲ ಮರ್ತೋಗ್ಬಿಡುತ್ತೆ. ಲಾಂಗ್ ಟರ್ಮ್ ರಿಟೆನ್ಷನ್ ಇಸ್ ದ ಚಾಲೆಂಜ್ ದಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಗ್ತಾ ಇರೋದು. ಅದು ಚಾಲೆಂಜಿಂಗ್. ಸೊ ಎಕ್ಸಾಮ್ ಹಿಂದಿನ ದಿವಸ ಓಪನ್ ಮಾಡಿದ್ರೆ ಗ್ರೀಕ್ ಅಂಡ್ ಲ್ಯಾಟಿನ್, ಅಯ್ಯೋ ಮತ್ತೆ ಓದಿದ್ದೆ ಓದು. ಸೊ ಇದೇನ್ ಮಾಡುತ್ತೆ, ಇದಕ್ಕೆ ನಾವು ಕ್ರಿಯೇಟಿವ್ ಬ್ರೈನ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಹಾಕಿದಾಗ ಇದನ್ನು ಟ್ರಿಗರ್ ಮಾಡುತ್ತೆ. ಇದು ಅವಾಗ ಶಾರ್ಟ್ ಟರ್ಮ್ ಮೆಮರಿನೋ ಲಾಂಗ್ ಟರ್ಮ್ ಮೆಮರಿಗೆ ಕನ್ವರ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ಸಾಕಷ್ಟು ಎಕ್ಸರ್ಸೈಸ್ಗಳಿದೆ, ಟೆಕ್ನಿಕ್ಸ್ ಇದೆ. ಸೊ ಆನ್ ಅ ಹೋಲ್ ನಮ್ದು ಹೋಲಿಸ್ಟಿಕಲಿ ನಮ್ಮ ಬ್ರೈನಿನ ಹೆಲ್ತ್ ನ ಹೇಗೆ ಕಾಪಾಡ್ಕೊಂಡು ಪ್ರತಿಯೊಂದು ವಿಷಯನ ಹೇಗೆ ಸುಲಭವಾಗಿ ಗ್ರಹಿಸ್ಕೋಬೇಕು ಅಂತ ಕಲಿತಾ ಹೋಗ್ಬೋದು. ಮ್ಯಾಮ್, ನೀವು ಹೇಳಿದ್ರಿ ಇದು ಮಕ್ಕಳಿಗೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಇದನ್ನ
ಒಂದು ಕ್ಲಾಸಸ್ ರೂಪದಲ್ಲಿ ಅಂತ ತಗೊಳಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿವರೆಗೂ ಎಷ್ಟು ಜನ ಮಕ್ಕಳನ್ನ ಟ್ರೈನ್ ಮಾಡಿದಿರಾ? ಲೈಕ್ ಯಾವ ರೀತಿ ಪೇರೆಂಟ್ಸ್ ಅಪ್ರೋಚ್ ಮಾಡ್ತಾರಾ ಅಥವಾ ಸ್ಟೂಡೆಂಟ್ಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಹೇಗಿರುತ್ತೆ ನಿಮ್ದು ಕ್ಲಾಸ್? ನಾನು ಇದುವರೆಗೂ 10,000+ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿದ್ದೀನಿ. ನನ್ನ ಕ್ಲಾಸಸ್ ಎಲ್ಲ ಆನ್ಲೈನ್. ಸೊ ಬರೀ ಭಾರತ ಒಂದೇ ಅಲ್ಲ, USA, UK, ಕ್ಯಾನಡಾ, ಕತಾರ್, UAE, ಆಸ್ಟ್ರೇಲಿಯಾ, ಸಿಂಗಪೂರ್, ಸಾಕಷ್ಟು ದೇಶಗಳಿಂದ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಅಲ್ಲಿಂದನೂ ಕಲ್ತಿದ್ದಾರೆ. ಸೊ ಪೇರೆಂಟ್ಸು ನಮ್ಮ ಹತ್ರ ಅಪ್ರೋಚ್ ಆಗ್ತಾರೆ. ಸೊ ನಾವೊಂದಷ್ಟು ಡೆಮೋ ವಿಡಿಯೋಸ್ ಅಂತ ಕೊಡ್ತೀವಿ. ಸೊ ಫಸ್ಟ್ ಅವ್ರಿಗೆ ಅದನ್ನ ವರ್ಕ್ ಮಾಡಿ ಅಂತ ಹೇಳ್ತೀವಿ. ಸೊ ಆ ಡೆಮೋ ವಿಡಿಯೋಸ್ ವರ್ಕ್ ಮಾಡಿದಾಗ ಅವ್ರಿಗೆ ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿರ್ತೀನಿ ಆ ಡೆಮೋ ವಿಡಿಯೋಸ್ ಅಲ್ಲಿ. ಸೊ ಈ ರೀತಿ ಅದೇನು ಅಂತಾನೆ ಅರ್ಥ ಮಾಡ್ಕೊಳ್ದೆ ಕಲಿಯೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಏನಿದು ಮೆಮರಿ ಟ್ರೈನಿಂಗ್ ಅಂತ ಅರ್ಥ ಮಾಡ್ಕೊಂಡು ಆ ನಂತರ ಕ್ಲಾಸಸ್ ಸೇರ್ಕೊಂತಾರೆ. ಸೊ ನಮ್ಮೆಲ್ಲ ಕ್ಲಾಸಸ್ ಆನ್ಲೈನ್ ಅಲ್ಲಿ ಇರುತ್ತೆ. 9 to 90 ಇಯರ್ಸ್ ಯಾರು ಬೇಕಾದ್ರೂ ಕಲಿಬಹುದು. ಸೊ ಬೇಸಿಕಲಿ 9-10 ಇಯರ್ಸ್ ಏನ್ ಮಾಡ್ತೀವಿ ಏನ್ ಹೇಳ್ತೀವಿ ಅಂದ್ರೆ ಪೇರೆಂಟ್ ಹೆಲ್ಪ್ ಬೇಕಾಗತ್ತೆ. ಸೊ ಪೇರೆಂಟ್ ಸ್ವತಃ ಜೊತೆ ಕುತ್ಕೊಂಡು ಕಲ್ತಾಗ ಪೇರೆಂಟ್ಗೂ ಒಂದು ನಾಲೆಜ್ ಬರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಮಗುಗೂ ಹೆಲ್ಪ್ ಮಾಡಕ್ಕಾಗತ್ತೆ. ಸೊ ಇದು ಬೇಸಿಕಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಸಾಕಷ್ಟು ನಮ್ಮ ಫೀಡ್ಬ್ಯಾಕ್ ಗಳು ನೋಡಿದ್ರೆ ಸಾಕಷ್ಟು ಜನ ಸಕ್ಸಸ್ಫುಲ್ ಆಗಿ ಕಲ್ತ್ಕೊಂಡು ಅವ್ರ ಅಕಾಡೆಮಿಕ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ತುಂಬಾ ಒಳ್ಳೆ ಸ್ಕೋರ್ಸ್ ಪಡ್ಕೊಂತಾ ಇದ್ದಾರೆ. ಮೋರ್ ದೆನ್ ಸ್ಕೋರ್ಸ್ ಆ ಒಂದು ಮಗುಗೆ ಕಾನ್ಫಿಡೆನ್ಸ್ ಅನ್ನೋದನ್ನ ನಾನು ಹಿಡಿದುಕೊಟ್ಟಿದ್ದೀನಿ. ಸೊ ಮಕ್ಕಳ ಜೀವನದಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ಜನ ಮಕ್ಕಳಿಗೆ ಅಯ್ಯೋ ನಾನು ಎಷ್ಟು ಹೋದ್ರು ನಂಗೆ ಅಪ್ಪನೇ ಇರಲ್ಲ, ಧೈರ್ಯನೇ ಬರಲ್ಲ, ಕಾನ್ಫಿಡೆನ್ಸೇ ಇರಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ನನಗದೊಂದು ದೊಡ್ಡ ಹೆಮ್ಮೆ ಇದೆ. ಆ ಕಾನ್ಫಿಡೆನ್ಸ್ ನಾನು ಮಕ್ಕಳಿಗೆ ಕೊಟ್ಟಿದ್ದೀನಲ್ಲ, ಸೊ ದೇ ಕ್ಯಾನ್ ಅಚೀವ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಸೊ ಅದು ಒಂದು ತುಂಬಾ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ನನಗೆ. ಅಂಡ್ ಮೋರ್ ಓವರ್ ಇದು ಒಂದು ಈ ಕ್ಲಾಸ್ಗೆ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ಗೆ ಅಂತ ಮಾಡೋದಂತ ಅಲ್ಲ. ಸೊ ಜನರಲಿ ನಾನು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಅದ್ರ ಕಲ್ತು ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಸೊ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ ಇರ್ಬೋದು, ಪ್ರೊಫೆಷನಲ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡೋ ಅಂತವ್ರು ಇರ್ಬೋದು. ಪ್ರತಿಯೊಬ್ರು ಕಲ್ತಿದ್ದಾರೆ ನನ್ನ ಹತ್ರ. ಸಾಕಷ್ಟು ಟೆಸ್ಟಿಮೋನಿಯಲ್ಸ್ ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ. ಸೊ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಹೇಗೆ ಈ ಟೆಕ್ನಿಕ್ಸ್ ಬೇರೆಯವ್ರ ಲೈಫ್ ನ ಬ್ಯೂಟಿಫೈ ಮಾಡಿದೆ ಅಂತ ನಿಮ್ಗೂ ಅರ್ಥ ಆಗ್ತಾ ಹೋಗುತ್ತೆ. ಮೋಸ್ಟ್ ಆಫ್ ನನ್ನ ಸಬ್ಸ್ಕ್ರೈಬರ್ಸ್ ಮ್ಯಾಮ್ ಈಗ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ. ಈಗ ನಿಮ್ಮ ಕನ್ಸರ್ನ್ ಏನಿದ್ರು ಅರ್ಬನ್ ಕಿಡ್ಸಿಗೆ ಅಷ್ಟೇನಾ ಅಥವಾ ಅರ್ಬನ್ ಪೀಪಲ್ಗೆ ಅಷ್ಟೇನಾ ಅಥವಾ ಈಗ ಅಪ್ರೋಚ್ ಮಾಡ್ಬೇಕಂದ್ರೆ ಯಾವ ದೇಶದ ಮೂಲೆಯಿಂದನೂ ನಿಮ್ಗೆ ಅಪ್ರೋಚ್ ಮಾಡ್ಬೋದಾ? ಅಂಡ್ ಲ್ಯಾಂಗ್ವೇಜ್ ಸೊ ಎಲ್ಲಿಂದಾದ್ರೂ ಅಪ್ರೋಚ್ ಮಾಡ್ಬೋದು. ನನ್ನ ಕ್ಲಾಸಸ್ 20% ಕನ್ನಡ, 80% ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಬೇಸಿಕಲಿ ಇಂಗ್ಲಿಷ್ ಕಾಂಟೆಂಟ್ ಎಕ್ಸಾಂಪಲ್ಸ್ ತರ ತಗೊಂಡು ಇವಾಗ ಬೇಸಿಕಲಿ ಓದೋದು ಹೇಗೆ ಟೆಕ್ಸ್ಟ್ ಬುಕ್ ಇಂದ ಕಾಂಟೆಂಟ್ ಗ್ಯಾಪ್ ಕಟ್ಕೋಬೇಕು ಅವರು. ಸೊ ಆ ಟೆಕ್ಸ್ಟ್ ಬುಕ್ ಪೀಸಸ್ ಆಫ್ ಇನ್ಫಾರ್ಮೇಶನ್ ತಗೊಂಡು ನಾನು ಅದರಲ್ಲಿ ಈ ಟೆಕ್ನಿಕ್ಸ್ ಮುಖಾಂತರ ಹೇಗೆ ಇವಾಗ ಒಂದು ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡ್ಬೇಕು, ನಮಗ್ ಗೊತ್ತಿಲ್ಲ ಹೇಗೆ ಟೆಕ್ಸ್ಟ್ ಬುಕ್ ರೀಡ್ ಮಾಡ್ಬೇಕು. ಸೊ ಗಂಟೆ ಗಟ್ಲೆ ಒಂದೇ ಪೇಜ್, ಇವತ್ತಿನ ನಾವೇನ್ ಅನ್ಕೊಂತೀವಿ ಡೆಡ್ ಲೈನ್, ನಾನು ಇವತ್ತೊಂದು 10 ಪೇಜ್ ಓದ್ತೀವಿ, ಬಟ್ ಎಷ್ಟು ಗ್ಯಾಪ್ ಇದೆ ನಮ್ಗೆ ಅದು ಗೊತ್ತಿಲ್ಲ. ಸೊ ಆ ರೀತಿ ಟೆಕ್ನಿಕ್ಸ್ ಗಳಿದೆ. ಸೊ ಅದನ್ನು ಆ ರೀತಿ ನಾನು ಟೆಕ್ನಿಕ್ಸ್ ಮುಖಾಂತರ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇಫ್ ದೇ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಸೊ ಬೇಸಿಕಲಿ ಕನ್ನಡ ಇಂಗ್ಲಿಷ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದೇ ಸುಮಾರು ಜನ ಅದೇ ಪೇರೆಂಟ್ಸ್ ಅದೇ ಟೆನ್ಷನ್. ಇವಾಗ ಪ್ರತಿಯೊಬ್ಬರದ್ದು ನನ್ನ ಮಗನಿಗೆ ನೆನಪಿರಲ್ಲ, ಎಷ್ಟು ಓದ್ತಾನೆ, ಆಮೇಲೆ ಅವ್ರನ್ನ ಹೇಗೆ ಓದಕ್ಕೆ ಕೂರಿಸ್ಬೇಕು ಅನ್ನೋದ್ರು, ಆಮೇಲೆ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ. ಇದೆಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಮೇ ಬಿ ಯು ವಿಲ್ ಬಿ ಅ ಬೂನ್ ಆನ್ ದಿಸ್ ಫೀಲ್ಡ್. ನೋಡೋಣ. ಎಸ್ ಮ್ಯಾಮ್. ಸೊ ಕಮಿಂಗ್ ಟು ಇವಾಗ ಒಂದು ಸ್ಮಾಲ್ ಆಕ್ಟಿವಿಟಿ ಮಾಡೋಣ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಮಕ್ಕಳ ಪುಸ್ತಕದಲ್ಲಿ ಹಿಸ್ಟಾರಿಕಲ್ ಡೇಟ್ಸ್ ಇರುತ್ತೆ. ಸೊ ಏನ್ ಮಾಡ್ತೀವಿ, ಆ ಡೇಟ್ಸ್ ಜ್ಞಾಪಕನೇ ಇರಲ್ಲ ಎಷ್ಟೊಂದು. ಸುಮಾರು ಇವಾಗ 10ನೇ ಕ್ಲಾಸು SSLC ಎಕ್ಸಾಮ್ ಇಲ್ಲ CBSE ಬೋರ್ಡ್ ಎಕ್ಸಾಮ್ ಅಂತ ತಗೊಂಡಾಗ ಏನಿಲ್ಲ ಅಂದ್ರೂ 50 to 100 ಡೇಟ್ಸ್ ಬರುತ್ತೆ. ಹೌದು. ಸೊ ಅಂತ ನ್ಯೂಮರಿಕಲ್ ವ್ಯಾಲ್ಯೂ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಇದೆ. ಸೊ ಈ ಒಂದು ಇದು ಮಾಡೋಣ, ನೀವು ಒಂದಷ್ಟು ನಂಬರ್ಸ್ ಇಲ್ಲಿ ಒಂದು 10 2-digit ನಂಬರ್ಸ್ ಬರ್ಕೊಳ್ಳಿ. ಸೊ ನಾನ್ ಮಾಡಕ್ಕಾಯ್ತು ಅಂದ್ರೆ ಎಲ್ಲರೂ ಮಾಡಕ್ ಸಾಧ್ಯ ಇದೆ ಅಂತ ಅಷ್ಟೇ. ಇದೇನು ಬ್ರಹ್ಮವಿದ್ಯೆ ಅಲ್ಲ. ಇಟ್ಸ್ ಜಸ್ಟ್ ದ ವೇ ಯು ನೋ ಹೌ ಯು ಟ್ರೈನ್ ಯೋರ್ ಬ್ರೈನ್. ಸೊ ನಿಮ್ ಬ್ರೈನ್ಗೆ ಹೇಗೆ ಒಂದು ಇನ್ಫಾರ್ಮೇಶನ್ ಗ್ರಹಿಸುವ ಶಕ್ತಿ ಇದೆ, ಅದನ್ನ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ. ಒಂದು 10 2-digit ನಂಬರ್ ಬರ್ಕೊಳ್ಳಿ.
ಸೊ ನೀವು ಹೇಳ್ತಾ ಹೋಗ್ತೀರಾ ಒಂದೊಂದೇ, ನಾನು ಅದನ್ನ ಮೆಮರೈಸ್ ಮಾಡ್ಕೊಳ್ತೀನಿ. 12, ಓಕೆ. 26, 12, 26, ಓಕೆ. 28, ಓಕೆ. 32, ಓಕೆ. 38, ಓಕೆ. 42, ಓಕೆ. 54, ಓಕೆ. 60, ಓಕೆ. 56, ಓಕೆ. 62. ಓಕೆ. ಸೊ ಇಟ್ ಇಸ್ 12, 26, Yes, ma'am. 28, then 32, 38, 42, 54, 60, 56, 62. Yes, ma'am. ಸೊ ಬೇಕಾದ್ರೆ ರಿವರ್ಸ್ ಹೇಳ್ಬೋದು ನಾವು. ಹೌದಾ? Okay. ಓಕೆ. ಸೊ ಬೇಸಿಕಲಿ ಏನಕ್ಕೆ ಈ ಆಕ್ಟಿವಿಟಿ ಮಾಡಿದೆ ಅಂದ್ರೆ, ಸೊ ನಂಬರ್ಸ್ ಅನ್ನೋದು ಒಂದು ಡಿಫಿಕಲ್ಟ್ ಟಾಸ್ಕ್. ಸೊ ಹೇಗ್ ಮಾಡಿದೆ ನಾನು, ಈ ನಂಬರ್ಸ್ ನ ಇಮೇಜ್ ಕನ್ವರ್ಟ್ ಮಾಡ್ಕೋಬೇಕು. ಬ್ರೈನಿನ ಭಾಷೆ ಏನೋ ಇಮೇಜ್ ಭಾಷೆ. ಸೊ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು, ನಾನೊಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಸೊ ಇವದಕ್ಕೆ ರೈಮಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸೊ ಒನ್ ಸೌಂಡ್ಸ್ ಲೈಕ್ ಅ ಬನ್. ಇವಾಗ ಬನ್ ಅಂದ್ರೆ ಇಮೇಜ್ ಬರುತ್ತೆ, ಬಟ್ ನಮ್ಗೆ 1 ಅಂದ್ರೆ ಇಮೇಜ್ ಬರಲ್ಲ. ಇವಾಗ 42 ಅಂದ್ರೆ ಏನ್ ಬರುತ್ತೆ ತಲೆಗೆ, ಏನೂ ಬರೋದಿಲ್ಲ. ಸೊ 1 ಬನ್, 2 ಶೂ, 3 ಟ್ರೀ, 4 ಡೋರ್, 5 ಹೈವ್, ಹನಿ ಜೇನುಗೂಡು, Yes. ಹೈವ್, 6 ಸ್ಟಿಕ್ಸ್ ಇಲ್ಲ ವಿಕ್ಸ್, ಏನ್ ಬೇಕಾದ್ರೂ ಮಾಡ್ಕೋಬಹುದು ರೈಮಿಂಗ್ ಮೆಥಡ್. 7 ಹೆವೆನ್, 8 ವೇಟ್, 9 ಡೈನ್, 0 ಹೀರೋ. ಸೊ ಈ ನಂಬರ್ಸ್, ಬೇಸಿಕ್ ನಂಬರ್ಸ್ ನಾನು ಇಮೇಜ್ ಕನ್ವರ್ಟ್ ಮಾಡ್ಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ 1945 ಅಂತ ಬಂತು. ಸೊ ಡೋರ್ ಮುಂದೆ ಒಂದು ಹೈವ್ ಇತ್ತು, 45 ಅಲ್ವಾ, ಡೋರ್ ಮುಂದೆ ಒಂದು ಹೈವ್ ಇತ್ತು. ಈ ರೀತಿ ಅಸೋಸಿಯೇಟ್ ಮಾಡ್ಕೊಂಡಾಗ ನನಗೇನಾಗುತ್ತೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1945, ಓಕೆ, ಈ ರೀತಿ ಬಂತು ಅನ್ಕೊಳ್ಳಿ. ಸೊ ಏನಾಗುತ್ತೆ, ಆವಾಗ ಆ ಮೂಮೆಂಟ್ ಅಲ್ಲಿ ನನ್ಗೆ ಡೋರ್ ಮುಂದೆ ಹೈವ್ ಇರೋದ್ ಜ್ಞಾಪಕ ಬರುತ್ತೆ. ಆವಾಗ ಯಾರೋ ಬ್ರಿಟಿಷರ್ಸ್ ಕ್ವಿಟ್ ಮಾಡಿ ಇಂಡಿಯಾನ ಹೋದ್ರು. ಈ ರೀತಿ ಡೇಟ್ಸ್, ಸಾಕಷ್ಟು ಡೇಟ್ಸ್ ಗಳು ಬರುತ್ತೆ. ಸೊ ಇದೊಂದು ಬೇಸಿಕ್ ಮೆಥಡ್ ಮುಖಾಂತರ ನಾವು ಜ್ಞಾಪಕ ಇಟ್ಕೋಬಹುದು. ಸೊ ನಮ್ಮಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಒಂದು ಕಾಂಪಿಟೇಷನ್ ಮಾಡಿದ್ವಿ, ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಆಫ್ ಮೆಮರಿ, ಮೇಧ ಮಹೋತ್ಸವ್ ಅಂತ, ಆಲ್ಮೋಸ್ಟ್ 3 months ಬ್ಯಾಕ್. ಸೊ ವಿ ಹ್ಯಾಡ್ 150+ ಎಂಟ್ರೀಸ್. ಅದಕ್ಕೆ ಆಲ್ ಓವರ್ ದ ವರ್ಲ್ಡ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಅದರಲ್ಲಿ ಏನ್ ಚಾಲೆಂಜ್ ಕೊಟ್ಟಿದ್ವಿ ಅಂದ್ರೆ, 100 ಈ ತರ ಇವೆಂಟ್ಸ್ ಅಂಡ್ ಡೇಟ್ಸ್ ಜ್ಞಾಪಕ ಇಟ್ಕೋಬೇಕು. ಸೊ ಅದರಲ್ಲಿ ಒಂದು ಕ್ವೆಶನ್ಗೆ ನಿಮಗೆ ಸಿಕ್ಕಿರೋ ಟೈಮೇ 3 ಸೆಕೆಂಡ್, 3 to 4 ಸೆಕೆಂಡ್. ಸೊ 10 minutes ಅಲ್ಲಿ ದೇ ಹ್ಯಾವ್ ಟು ರೀಕಾಲ್ ಆಲ್ ದ 100 ಡೇಟ್ಸ್. ಸೊ ಅಸಾಧ್ಯ ಅಂತ ಅನ್ಕೊಂತೀರಾ, ಬಟ್ ಇಟ್ ಇಸ್ ಸಾಧ್ಯ. ಎಲ್ಲ ಮಾಡಿ ಪ್ರೂವ್ ಮಾಡ್ಕೊಂಡಿದೀವಿ.